ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಆ ಸ್ವಾಮಿ ಕೊರಗಜ್ಜ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ. ನೋಡಿ ನಮ್ಮ ಹಳ್ಳಿ ಸೊಬಗು ಹೇಗಿದೆ ಅಂತ. ಹಳ್ಳಿ ರುಚಿಯಾದ ಮೆಂತೆ ಭಾತನ್ನು ಮಾಡ್ತಾ ಇದ್ದೇನೆ ನಾನಿವತ್ತು. ತೆಂಗಿನ ತೋಟ ನೋಡಿ, ಬಾಳೆ ಗಿಡ, ಬಾಳೆಕಾಯಿ ಆಗಿದೆ, ಹಾಗೆ ಮಾವಿನ ಮರದಲ್ಲಿ ಮಾವಿನ ಹಣ್ಣು ಸಹ ಆಗಿದೆ, ಹಲಸಿನ ಕಾಯಿ ಆಗಿದೆ, ತೋರಿಸ್ತೇನೆ ನಿಮಗೆ. ಹಲಸಿನ ಹಣ್ಣು ಸಹ ಆಗಿದೆ, ಗಾಂಧಾರಿ ಮೆಣಸು ಸಹ ಆಗಿದೆ. ನೋಡಿ ಹಳ್ಳಿಯ ಸೊಬಗು ಎಷ್ಟು ಚೆನ್ನಾಗಿ ಅನಿಸುತ್ತಲ್ಲ, ಖುಷಿ ಖುಷಿ ಅನಿಸುತ್ತೆ. ಹಲಸಿನಕಾಯಿ ಸಹ ಆಗಿದೆ, ಚೆನ್ನಾಗಿದೆ. ನಾವು ಇದನ್ನು ಹಲಸಿನ ಗುಜ್ಜೆ ಅಂತೇವೆ. ನೋಡಿ ಇದು ಚೀನಿಕಾಯಿ, ಅದು ಕಂಚಿಕಾಯಿ ಅಂತಾರೆ ಕೆಲವರು ಏನೆಲ್ಲ ಹೇಳ್ತಾರೆ, ಚಕೋತ ಹಣ್ಣು ಅಂತಾರೆ. ಅದು ಸಹ ಆಗಿದೆ ನೋಡಿ, ಚೆನ್ನಾಗಿದೆ, ಸ್ವೀಟಾಗಿರ್ತದೆ ಚಕೋತ ಹಣ್ಣು. ಗಾಂಧಾರಿ ಮೆಣಸಾಗಿದೆ. ನಮ್ಮ ಮನೇಲಿ ಚಕೋತ ಹಣ್ಣು ತುಂಬ ಆಗಿತ್ತು. ನೋಡಿ ಒಮ್ಮೆ ಅಂತರ ವೀಡಿಯೋ ತೋರಿಸುವ ಅಂತ ಹೇಳಿ ಈ ಬಾತಿನೊಟ್ಟಿಗೆ ಅದೊಂದು ತೋರಿಸಿದ್ವಿ. ನೋಡಿ ಹಳ್ಳಿ ಸೊಬಗು ಎಷ್ಟು ಖುಷಿ ಅನಿಸ್ತದಲ್ಲ, ತುಂಬ ಇಷ್ಟ ಆಗ್ತದೆ. ಹಳ್ಳಿ ಸೊಬಗು ನೋಡಲಿಕ್ಕೇ ಇಷ್ಟ. ಗಾಂಧಾರಿ ಮೆಣಸು, ಹಾಗೆ ಹೂವಿನ ಗಿಡ, ಇದೆಲ್ಲ ಇರ್ತದೆ ಇಲ್ಲಿ ಹಳ್ಳಿಯಲ್ಲಿ. ಎಷ್ಟು ಖುಷಿ ಆಗ್ತದೆ ನೋಡಿ. ತೆಂಗಿನ ತೋಟ, ಎಕ್ಕದ ಗಿಡ, ಅದು ಚೆನ್ನಾಗಿ ಅನಿಸ್ತದೆ, ಖುಷಿ ಆಗ್ತದೆ. ಇದು ಗಾಂಧಾರಿ ಮೆಣಸು ಅಂತಾರಲ್ಲ, ಕೆಂಪು ಕಲರಿಂದು ಮತ್ತು ಬಿಳಿಯಾಗಿ ಬರ್ತದೆ, ಸಣ್ಣ ಸಣ್ಣದು ಮೆಣಸು. ಅದು ನಮ್ಮಮ್ಮ ಹಾಕಿದ್ರು, ಅದನ್ನು ನಿಮಗೆ ಒಂದು ವೀಡಿಯೋದಲ್ಲಿ ಒಂದೇ ಸರಿ ಆಗ್ತದಲ್ಲ ಅಂತ ತೋರಿಸಿದ್ದು. ಚೆನ್ನಾಗಿದೆ ಮಾತ್ರ, ಖಾರ ಇರ್ತದೆ, ಎಲ್ಲ ಟೇಸ್ಟಿಯಾಗಿರ್ತದೆ. ಚಟ್ನಿ ಮಾಡಬೇಕು, ಒಳ್ಳೆ ಆಗ್ತದೆ. ಇದನ್ನು ಚೆಂದ ಇದೆ ನೋಡಿ. ಈ ರೀತಿ ಮೆಣಸು. ನಮ್ಮ ಮನೆಯಲ್ಲಿ ಹಲಸಿನ ಹಣ್ಣು ಸಹ ಆಗಿತ್ತು. ಹಲಸಿನ ಹಣ್ಣು ನೋಡಿ ಎಷ್ಟು ಚೆನ್ನಾಗಿದೆ. ಹಲಸಿನ ಹಣ್ಣನ್ನು ತಿಂತಾ ಇದ್ದರೆ ಭಾಳ ಖುಷಿ ಆಗ್ತದೆ. ಇದು ಹಲಸಿನಕಾಯಿ ತುಂಬ ಟೇಸ್ಟಿಯಾಗಿತ್ತು. ಅದರದ್ದು ಸುಕ್ಕ ಮಾಡಿದ್ದು ಅಮ್ಮ. ಇನ್ನೊಮ್ಮೆ ತೋರಿಸ್ತೇನೆ ಅದರದ್ದು ವೀಡಿಯೋ ನೋಡಿ. ಈಗ ಹಳ್ಳಿಯ ಸೊಬಗಿನ ಮೆಂತೆ ಭಾತ್ ಹೇಗೆ ಮಾಡೋದಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರ್ತದೆ. ಯಾವುದೇ ಥರದ್ದು ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಬೇಡ ಬೇರೆ, ನಮ್ಮ ಮನೆಯಲ್ಲಿರೋ ವಸ್ತುಗಳೇ ಸಾಕು. ನಾನೀಗ 1 ಟೊಮೆಟೊ, 2 ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸು, ಹಾಗೆ ಅವರೆಕಾಳು ಮತ್ತು ಆಲೂಗಡ್ಡೆ ತೊಗೊಂಡಿದ್ದೇನೆ. ಮೆಂತ್ಯ ಸೊಪ್ಪನ್ನು 1 ಕಟ್ಟು ತೊಗೊಂಡಿದ್ದೇನೆ. ಚೆನ್ನಾಗಿ ವಾಶ್ ಮಾಡ್ಕೋಬೇಕು, ತೊಳೆದು. ನೋಡಿ ನಾನು ಬಾಣಲೆ ಇಟ್ಟಿದ್ದೇನೆ. ಬಾಣಲೆಗೆ ನಾನು 2 ಸೌಟು, ಅಂದರೆ ಸಣ್ಣ ಸೌಟಲ್ಲಿ 2 ಸೌಟು ಎಣ್ಣೆ ಹಾಕಿದ್ದೇನೆ. 2 ಸ್ಪೂನ್ ಆದರೂ, ದೊಡ್ಡ ಸ್ಪೂನ್ 2 ಸ್ಪೂನ್ ಹಾಕ್ಬೋದು. ಹಳ್ಳಿ ಮನೆ ಅಂದರೆ ಹಾಗೇನಲ್ಲ, ಚೆನ್ನಾಗಿರೋದಿಲ್ಲ. ಆದರೂ ಸಹ ನೋಡಿ ನಮ್ಮ ವೀಡಿಯೋದಲ್ಲಿ ಅಷ್ಟೊಂದು ಕ್ಲಿಯರಿಗೆ ಕಾಣ್ತಾ ಇಲ್ಲ ಇರ್ಬೋದು, ಆದರೆ ನೋಡಿ ಎಷ್ಟು ಒಳ್ಳೆ ಆಗ್ತದಂದರೆ ಹಳ್ಳಿಯಲ್ಲಿ ನಾವು ಮಾಡುವ ಅಡಿಗೆ ಅಷ್ಟು ಟೇಸ್ಟಿಯಾಗಿ ಬರ್ತದೆ. ಯಾಕಂದರೆ ಅಲ್ಲಿ ಬಾವಿದು ನೀರಿರ್ತದಲ್ಲ, ಅದ್ರ ಟೇಸ್ಟೇ ಬೇರೆ. ನೋಡಿ ನಾನೀಗ ಎಣ್ಣೆಗೆ 4 ಲವಂಗ ಹಾಕಿದ್ದೇನೆ, 2 ಪೀಸು ಚಕ್ಕೆ, ಹಾಗೆ ಅದಕ್ಕೆ ನಾನು ಕಾಳು ಮೆಣಸನ್ನು ಹಾಕಿದ್ದೇನೆ. ಕಾಳು ಮೆಣಸು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಮತ್ತು ನಾನು ಅದಕ್ಕೆ ಇದುಂಟಲ್ಲ, ಕಲ್ಲು ಹೂವು ಅಂತೀವಲ್ಲ, ಅದು ಸ್ಟೋನ್ ಫ್ಲವರ್ ಅಂತಾರೆ. ನಾನು ಬಾಣಲೆಗೆ ಎಣ್ಣೆ ಹಾಕಿ ಅದಕ್ಕೆ 4 ಲವಂಗ, 2 ಸಣ್ಣ ಚಕ್ಕೆ ಪೀಸ್ ಹಾಕಿದ್ದೇನೆ, 4 ಕಾಳು ಮೆಣಸು ಹಾಕಿದ್ದೇನೆ, ಹಾಗೆ ಸ್ಟೋನ್ ಫ್ಲವರ್ ಅಂತಾರಲ್ಲ ಅದು ಹಾಕಿದ್ದೇನೆ, ಮತ್ತು ಸ್ಟಾರ್ ಇದೆಯಲ್ಲ ಅದನ್ನು ಹಾಕಿದ್ದೇನೆ. ಮತ್ತು ಸ್ಟಾರ್ 2 ಪೀಸು ಸಾಕು. ಹಾಗೂ 2 ಸ್ಪೂನು ಕೊತ್ತಂಬರಿ ಹಾಕಿದ್ದೇನೆ, ಬೀಜ, ಧನಿಯಾ ಬೀಜ ಅಂತಾರಲ್ಲ, ಹಾಗೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ನಾನು ಜೀರಿಗೆ ಹಾಕಿದ್ದೇನೆ. ಮತ್ತು 4 ಹಸಿಮೆಣಸನ್ನು ಕಟ್ ಮಾಡಿ ಹಾಕಿದ್ದೇನೆ. ಹಾಗೆ ಹಾಕಿದರೆ ಸಿಡಿತದೆ, ಅದು ಕಟ್ ಮಾಡಿ ಹಾಕಿದ್ದೇನೆ. ಮತ್ತು 1 ಈರುಳ್ಳಿನ ಸಣ್ಣಗೆ ಕೊಯ್ದು ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಬೇಕು. ಅದರ ಜೊತೆಗೆ 2 ಎಸಳು ಬೆಳ್ಳುಳ್ಳಿನ ಸಹ ಹಾಕಿದ್ದೇನೆ. ಫಸ್ಟಿಗೆ 2 ಎಸಳು ಮಾತ್ರ ಹಾಕಿ ಅದೆಲ್ಲ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತುಂಬ ಬೆಳ್ಳುಳ್ಳಿ, ಜೀರಿಗೆ ಮತ್ತು ನಾವು ಹಾಕಿರೋ ಈರುಳ್ಳಿ, ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆಗಿದರೆ ತುಂಬ ಟೇಸ್ಟಿಯಾಗಿ ಬರ್ತದೆ ಮಸಾಲೆ. ಅದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಯಾರೆಲ್ಲ ಹೊಸಬ್ರು ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ನನ್ನ ವಿಡಿಯೋ ಪೂರ್ತಿಯಾಗಿ ನೋಡಿ. ಹಾಗೆ ಒಂದು ಕಮೆಂಟ್ ಹಾಕಿ, ನಿಮಗೆ ಇಷ್ಟ ಆದರೆ ಕಮೆಂಟ್ ಹಾಕಿ, ಲೈಕ್ ಕೊಡಿ. ಹಾಗೆ ನನ್ನ ಎಲ್ಲ ವೀಡಿಯೋನ ನೋಡಿ ಒಮ್ಮೆ ನೋಡಿ. ನಾನೀಗ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇಷ್ಟು ಫ್ರೈ ಆಗಬೇಕು. ಈರುಳ್ಳಿ ಸ್ವಲ್ಪ ಪರಿಮಳ ಬರಬೇಕು. ನಂತರ ನಾನು 1
ಶುಂಠಿನ ತೊಗೊಂಡಿದ್ದೇನೆ, ಅದನ್ನು ಚೆನ್ನಾಗಿ ಜಜ್ಜಿದ್ದೇನೆ. ಹಾಗೆ ಬೆಳ್ಳುಳ್ಳಿನ ತೊಗೊಂಡಿದ್ದೇನೆ, 4 ಎಸಳು ಬೆಳ್ಳುಳ್ಳಿ. ಮೊದಲೇ ಹಾಕಿದ್ದೆ ಬೆಳ್ಳುಳ್ಳಿ 2 ಎಸಳು, ಈಗ 4 ಅಥವಾ ನಿಮಗೆ ಬೇಕಾದರೆ ಜಾಸ್ತಿ ಹಾಕ್ಬೋದು, 2 ಎಸಳು ಜಾಸ್ತಿ ಹಾಕ್ಬೋದು, ಹೆಚ್ಚಾಗಿ ಹಾಕಬೇಡಿ. ಶುಂಠಿ 1 ಇಂಚಷ್ಟು ಶುಂಠಿನ ನಾನು ತೊಗೊಂಡಿದ್ದೇನೆ. ಅದನ್ನು ಚೆನ್ನಾಗಿ ಜಜ್ಜಿ ಹಾಕಿದರೆ ಒಳ್ಳೆ ಆಗ್ತದೆ. ಇಲ್ಲ ಅಂದರೆ ನಿಮಗೆ ಮಿಕ್ಸಿ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರೆ ನೀವು ಹಾಗೆ ಹಾಕ್ಬೋದು, ಗ್ರ್ಯಾಂಡ್ ಆಗ್ತದೆ. ಕೆಲವೊಂದು ಮಿಕ್ಸಿ ಗ್ರ್ಯಾಂಡ್ ಆಗೋದಿಲ್ಲ ಶುಂಠಿ. ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆದಷ್ಟು ನಮಗೆ ಒಳ್ಳೆ ಮಸಾಲೆ ರೆಡಿ ಆಗ್ತದೆ. ಇದಕ್ಕೆ ನಾನು ಬೆಳ್ಳುಳ್ಳಿ ಹಾಕಿದ ನಂತರ, ಶುಂಠಿ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ನಾನು 1 ಟೊಮೆಟೊ, ಸಣ್ಣದು 1 ಟೊಮೆಟೊ ಹಾಕಿದ್ದೀನಿ. ನೀವು ಅರ್ಧ ಟೊಮೆಟೊ ಬೇಕಾದರೆ ಹಾಕ್ಬೋದು, ಹುಳಿ ಇದ್ದರೆ ಅರ್ಧ ಟೊಮೆಟೊ ಸಾಕು. ಹಾಗೆ ಒಳ್ಳೆ ಇದ್ದರೆ ಟೊಮೆಟೊ 1 ಟೊಮೆಟೊ ಹಾಕಿ, ಸಣ್ಣ ಟೊಮೆಟೊ 1 ಕೊಯ್ದು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಮಾತ್ರ ಚೆನ್ನಾಗಿ ಫ್ರೈ ಆದಷ್ಟು ನಮಗೆ ಮಸಾಲೆ ಒಳ್ಳೆ ಟೇಸ್ಟ್ ಬರ್ತದೆ. ನಾವು ಚೆನ್ನಾಗಿ ಫ್ರೈ ಮಾಡಬೇಕು. ತಣ್ಣಗಾದಮೇಲೆ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಬೇಕು, ಚೆನ್ನಾಗಿ ರುಬ್ಕೋಬೇಕು. ಅದು ತಣ್ಣಗಾಗಬೇಕು ಮಿಕ್ಸಿಗೆ ಹಾಕುವಾಗ. ಇಲ್ಲ ಅಂದರೆ ನಾವು ಬಿಸಿ ಹಾಕಿದರೆ ನಮಗೆ ಮಸಾಲೆ ಟೇಸ್ಟ್ ಒಳ್ಳೆ ಬರೋದಿಲ್ಲ, ಬಿಸಿ ಬಿಸಿ ಇರ್ತದಲ್ಲ. ಹಾಗಾಗಿ ಯಾವತ್ತಿದ್ರೂ ನಾವು ಮಸಾಲೆಗೆ ಹಾಕುವಾಗ ತಣ್ಣಗಾಗಬೇಕು ಎಲ್ಲದು. ನೋಡಿ ನಾನೀಗ ಮಸಾಲೆ ಮಾಡ್ಕೊಂಡಿದ್ದೇನೆ. ಒಂದು ಕುಕ್ಕರಿಗೆ ನಾನೀಗ 2 ದೊಡ್ಡ ಸ್ಪೂನಷ್ಟು ಎಣ್ಣೆ ಹಾಕಿದ್ದೇನೆ. ದೊಡ್ಡ ಸ್ಪೂನ್ ಎಣ್ಣೆ ಬೇಕು, ಯಾಕಂದರೆ ನಾವು ಮಸಾಲೆನೆಲ್ಲ ಫ್ರೈ ಮಾಡ್ಕೊಳ್ತೇವೆ. ಈರುಳ್ಳಿನ ಹಾಗೆ ಬಟಾಟೆನ, ಆಲೂಗಡ್ಡೆಯನ್ನು ಫ್ರೈ ಮಾಡ್ಕೊಳ್ಳೋದ್ರಿಂದ ನಾವು ದೊಡ್ಡ ಚಮಚದಷ್ಟು ಎಣ್ಣೆ ಬೇಕೇ ಬೇಕು. 2 ದೊಡ್ಡ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೇನೆ. ಅದಕ್ಕೆ ನಾನು ಒಂದು ಸಣ್ಣಗೆ ಹೆಚ್ಕೊಂಡಿದ್ದ 1 ಈರುಳ್ಳಿ ಹಾಕ್ತಾಯಿದ್ದೇನೆ. ನೋಡಿ ಫ್ರೆಂಡ್, 1 ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ. ಹಾಗೆ 1 ಪಲಾವ್ ಎಲೆ ಚೆನ್ನಾಗಿ ಫ್ರೈ ಆಗಬೇಕು ನಮ್ಮದು ಈರುಳ್ಳಿ. 1 ಪಲಾವ್ ಎಲೆನ ಹಾಕ್ತಾಯಿದ್ದೇನೆ. ಹಾಗೆ ಅದರ ಜೊತೆಗೆ ನಾನು 2 ಸಣ್ಣ ಚಕ್ಕೆ ಪೀಸು, ಹಾಗೆ 2 ಲವಂಗನ ಹಾಕಿದ್ದೇನೆ. ಮತ್ತು ಬೇರೆ ಎಂತ ಹಾಕೋದು ಬೇಡ. ಪಲಾವ್ ಎಲೆ, 2 ಪೀಸು ಚಕ್ಕೆ ಸಣ್ಣದು, 2 ಲವಂಗ ಹಾಕಿದರೆ ಸಾಕು, ಮತ್ತೇನು ಹಾಕೋದು ಬೇಡ. ಚೆನ್ನಾಗಿ ಮಿಕ್ಸ್ ಮಾಡಿ. ಗರಂ ಮಸಾಲೆ ಆಲ್ರೆಡಿ ನಾವು ಮಸಾಲೆ ಮಾಡಿಕೊಂಡಿದ್ದೇವಲ್ಲ, ಹಾಗಾಗಿ ಇದು ಒಗ್ಗರಣೆಗಷ್ಟೇ ಸಾಕು. ಇದು ಬೇಕಂತ ಇಲ್ಲ, ಬೇಕಾದರೆ ಹಾಕ್ಬೋದು, ಇಷ್ಟ ಇದ್ದರೆ ಹಾಕ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದಮೇಲೆ ನಾನು ಇದಕ್ಕೆ ಸಣ್ಣಗೆ ಕೊಯ್ದಿಟ್ಕೊಂಡಿರುವಂಥ ಆಲೂಗಡ್ಡೆಯನ್ನು ಹಾಕ್ತಾಯಿದ್ದೇನೆ, ಬಟಾಟೆಯನ್ನು ಹಾಕ್ತಾಯಿದ್ದೇನೆ. ಬಟಾಟೆ ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಒಂದು ಸ್ವಲ್ಪ ಗೋಲ್ಡ್ ಕಲರ್ ಬರಬೇಕು ಆಲೂಗಡ್ಡೆ. ಅದಕ್ಕೆ ನಾನು ಅವರೆಕಾಳು ಬಿಡಿಸಿಟ್ಕೊಂಡಿದ್ದೇನಲ್ಲ, ಅವರೆಕಾಳನ್ನು ಚೆನ್ನಾಗಿ ಬಿಡಿಸಿಟ್ಕೊಂಡು ಚೆನ್ನಾಗಿ ತೊಳೆದು ಹಾಕ್ತಾಯಿದ್ದೇನೆ. ನೋಡಿ, ಬಟಾಟೆ ಚೆಂದ ಫ್ರೈ ಆಗಬೇಕು, ಅವರೆಕಾಳು ಸಹ ಅಷ್ಟೇ ಅದರ ಜೊತೆಗೆ ಫ್ರೈ ಆಗಬೇಕು. ನಿಮ್ಮ ಹತ್ರ ಬಟಾಟೆ ಜೊತೆಗೆ ನೀವು ಅವರೆಕಾಳು ಇಲ್ಲ ಅಂದರೆ ನೀವು ಏನು ಮಾಡ್ಬೋದು ಅಂದರೆ ಹಸಿ ಬಟಾಣಿನ ಹಾಕ್ಬೋದು, ಅಥವಾ ನೆನೆಸಿಟ್ಟ ಹಸಿರು ಬಟಾಣಿ ಉಂಟಲ್ಲ ಅದನ್ನು ಸಹ ಹಾಕ್ಬೋದು. ಅವರೆಕಾಳು ಇಲ್ಲವಾದಾಗ ಮಾತ್ರ ಇದನ್ನು ಬಳಸಿ. ಅವರೆಕಾಳು ಇದ್ದರೆ ಅದನ್ನೇ ಹಾಕಿರಿ, ತುಂಬ ರುಚಿ ಬರ್ತದೆ, ಚೆನ್ನಾಗಿ ಅನಿಸ್ತದೆ. ನೋಡಿ ಈ ಥರ ಆಗಬೇಕು ಬಟಾಟೆ ಫ್ರೈ ಆಗಿ. ಚೆನ್ನಾಗಿ ಫ್ರೈ ಮಾಡಿದ ನಂತರ ನಾನೀಗ 1 ಟೊಮೆಟೊನ ಹಾಕ್ತಿದ್ದೇನೆ, ಸಣ್ಣಗೆ ಕೊಯ್ದಿದ್ದು. ದೊಡ್ಡ ಟೊಮೆಟೊ ಇದ್ದರೆ ಅರ್ಧ ಸಹ ಹಾಕ್ಬೋದು, ಚೆನ್ನಾಗಿರ್ತದೆ ಟೇಸ್ಟು. ನಾಟಿ ಸ್ಟೈಲಲ್ಲಾಗಿರೋದ್ರಿಂದ ನಾವು ಟೊಮೆಟೊನ ಹಾಕಿದರೆ ಟೇಸ್ಟಿಯಾಗಿ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲದನ್ನು. ಚೆನ್ನಾಗಿ ಮಿಕ್ಸ್ ಮಾಡಿದಷ್ಟು ಟೇಸ್ಟಿಯಾಗಿರ್ತದೆ. ನೋಡಿ ನಾವು ಎಷ್ಟು ಎಣ್ಣೆ ಹಾಕಿದ್ವಿ, ಆದರೂ ಸಹ ನಮಗೆ ಎಣ್ಣೆ ಅಂಶ ಕಾಣ್ತಾ ಇಲ್ಲ. ಅಷ್ಟು ಎಣ್ಣೆ ಬೇಕೇ ಬೇಕು. ದೊಡ್ಡ ಸ್ಪೂನ್ 2 ಸ್ಪೂನಷ್ಟು ಎಣ್ಣೆ ಬೇಕು. ನಾನು ಚೆನ್ನಾಗಿ ತೊಳೆದಿಟ್ಕೊಂಡಿರುವಂತಹ ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೇನೆ. ಮೆಂತ್ಯ ಸೊಪ್ಪಿನ ದಂಟು ಹಾಕಬೇಡಿ ಸ್ನೇಹಿತರೆ. ಮೆಂತ್ಯ ಸೊಪ್ಪಿನ ಕುಡಿ ಎಲೆ ಇರ್ತದಲ್ಲ, ತುದಿಗಿರುವಂಥ ಎಲೆ ಮಾತ್ರ ಹಾಕಿ, ಎಲೆ ಜೊತೆಗೆ ಸ್ವಲ್ಪ ದಂಟು ಮಾತ್ರ ಹಾಕಿ. ತುಂಬ ಉದ್ದ ದಂಟೆಲ್ಲ ಹಾಕಬೇಡಿ, ಅದರ ಗಿಡ ಎಲ್ಲ ಹಾಕಬೇಡಿ. ಹಾಕಿದರೆ ಅದು ನಾರು ಥರ ಬರ್ತದೆ, ನಮಗೆ ಬಾತು ಒಳ್ಳೆ ಟೇಸ್ಟ್ ಬರೋದಿಲ್ಲ. ಅದನ್ನು ಕಟ್ ಮಾಡೋದು ಹೇಗೆ ಅಂತ ತೋರಿಸಿದರೆ ಲೆಂತಿ ಆಗ್ತದೆ ವಿಡಿಯೋ ಅಂತ ತೋರಿಸಲಿಲ್ಲ ನಾನು. ಚೆನ್ನಾಗಿ ಮಿಕ್ಸ್ ಆಗಲಿ. ನೋಡಿ ಮೆಂತ್ಯ ಸೊಪ್ಪು ಚೆನ್ನಾಗಿ ಮಿಕ್ಸ್ ಆಗಿದೆ, ಅಂದರೆ ಬೆಂದಿದೆ, ಚೆನ್ನಾಗಿ ಬೆಂದಿದೆ. ಅದು ಚೆನ್ನಾಗಿ ಬೇಯಬೇಕು ಮಾತ್ರ ಮೆಂತ್ಯ ಸೊಪ್ಪು. ಬೆಂದ ಮೇಲೆ ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಹುಡಿ ಹಾಕಿದ್ದೇನೆ. ಹಾಗೆ ಮಸಾಲೆ ಹಾಕ್ತಿದ್ದೇನೆ, ಅರ್ದಿಟ್ಕೊಂಡಿರುವಂಥ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೇನೆ.
ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಸಾಲೆ ಹಸಿ ವಾಸನೆ ಹೋಗಬೇಕು ಮಸಾಲೆದು. ನೀರೇನು ಹಾಕಬಾರ್ದು. ಫಸ್ಟಿಗೆ ಹಸಿ ವಾಸನೆ ಹೋಗೋ ತನಕ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಫ್ಲೇಮನ್ನು ಸ್ಲೋ ಇಟ್ಕೊಳ್ಳಿ ನೀವು, ಇಲ್ಲಾಂದರೆ ಕತ್ತೋಗ್ತದೆ. ಇಲ್ಲ ನೀವು ಮೊದಲೇ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ರು ಪರವಾಗಿಲ್ಲ. ನೋಡಿ ಮಾತ್ರ ಇವಾಗ ನೀರು ಮಾತ್ರ ಹಾಕಬೇಡಿ. ಅದೇ ಇದರಲ್ಲಿ ಮಸಾಲೆ ಚೆನ್ನಾಗಿ ಮಿಕ್ಸ್ ಆಗಿ ಹಸಿ ವಾಸನೆ ಹೋಗಬೇಕು, ಚೆನ್ನಾಗಿ ಮಿಕ್ಸ್ ಆಗಬೇಕು. ನಮಗೆ ಮೆಂತ್ಯ ಸೊಪ್ಪು ನೀರು ಬಿಡ್ತದೆ ಸ್ವಲ್ಪ ಇವಾಗ. ನೋಡಿ ಚೆನ್ನಾಗಿ ಮಿಕ್ಸ್ ಆದ ತಕ್ಷಣ ನಾನು 2 ಗ್ಲಾಸು ಅಕ್ಕಿಯನ್ನು ಚೆನ್ನಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೇನೆ. ನೀವು ನೆನೆಸ್ಬೇಕಾದ್ರೆ ಇಟ್ಕೋಬೋದು, ಹಾಗೆ ಇಟ್ಕೋಬೋದು ಬೇಕಾದರೆ. ಹಾಗೆ ನಾನು ರುಚಿಗೆ ತಕ್ಕಷ್ಟು ಈಗ ಉಪ್ಪು ಹಾಕಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಹಾಕಿದ ಮೇಲೆ ಎಲ್ಲದಕ್ಕೂ ನೋಡಿ ನೀರಂಶ ಬಿಡ್ತಾ ಇದೆ ಮೆಂತ್ಯ ಸೊಪ್ಪಲ್ಲಿ. ಚೆನ್ನಾಗಿ ಅದು ಮಿಕ್ಸ್ ಆಗಬೇಕು. ನಾನೀಗ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ಅನ್ನಲ್ಲ, ನೆನೆಸಿಟ್ಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ. ನಾನು 2 ಲೋಟದಾಗಷ್ಟು ನೀವು ಸೋನಾ ಮಸೂರಿ ಬೇಕಾದರೆ ಬಳಸ್ಬೋದು, ಬಾಸುಮತಿ ರೈಸ್ ಬೇಕಾದರೂ ಬಳಸ್ಬೋದು. ನಾನು ಬಾಸುಮತಿ ರೈಸನ್ನು ಬಳಸಲಿಲ್ಲ, ಸೋನಾ ಮಸೂರಿ ಅಕ್ಕಿನ ಬಳಸ್ತಾ ಇದ್ದೇನೆ. ಚೆನ್ನಾಗಿ ತೊಳಿರಿ. ನೆನೆಸಿಟ್ಕೊಳೋದಾದರೆ ನೆನೆಸಿಟ್ಕೊಳ್ಳಿ, ಬೇಡ ಅಂದರೆ ಬೇಡ, ತೊಂದರೆ ಇಲ್ಲ, ಹಾಗೆ ಸಹ ಹಾಕ್ಬೋದು. ನಾನಿವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ನೀರು ಹಾಕಲಿಲ್ಲ ನೋಡಿ ಫ್ರೆಂಡ್ಸ್, ಹಾಗೆಯೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಸಾಲೆ ಪೂರ್ತಿ ಅಕ್ಕಿಗೆ, ಮೆಂತ್ಯ ಸೊಪ್ಪಿಗೆ ಹಾಗೂ ಆಲೂಗಡ್ಡೆಗೆ ಎಲ್ಲದಕ್ಕೂ ಚೆನ್ನಾಗಿ ಹಿಡಿಬೇಕು. ಅಲ್ಲಿವರೆಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ ನಂತರ ನಾನಿವಾಗ ನೀರು ಹಾಕ್ತಾಯಿದ್ದೇನೆ. ನೀವು ಹೇಗೆ ನಿಮ್ಮ ಕುಕ್ಕರ್ನಲ್ಲಿ ಎಷ್ಟು ಅಕ್ಕಿಗೆ ಎಷ್ಟು ನೀರು ಹಾಕಬೇಕಂತ ನಿಮ್ಗೆ ಗೊತ್ತಿರುತ್ತೋ ಆ ಥರ ಪ್ರಮಾಣದಲ್ಲಿ ಹಾಕ್ಬೋದು. ನಮ್ಮ ಮನೆಯ ಕುಕ್ಕರಿಗೆ 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕಿದರೆ ಸಾಕು. ಹಾಗಾಗಿ ನಾನು 4 ಲೋಟ ನೀರನ್ನು ಹಾಕಿದ್ದೇನೆ. ಸ್ನೇಹಿತರೆ, ನಿಮ್ಮ ಮನೆಯ ಕುಕ್ಕರು ಹೇಗಿರ್ತದೋ ಅದಕ್ಕೆ ತಕ್ಕಾಗಿ ನೀವು ಅನ್ನ ಮಾಡುವಾಗ ಹೇಗೆ ನೀವು ನೀರು ಹಾಕ್ತೀರೋ ಆ ಥರ ಮಾಡಿ. ನಾನು ಎಲ್ಲದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಹಾಕಿದ್ದೀರಿ. ಇವಾಗ ನೀವು ಉಪ್ಪು ಖಾರನ ನೋಡ್ಕೊಳ್ಳಿ, ಉಪ್ಪು ಹೇಗಿದೆ ಅಂತ. ಚಪ್ಪೆ ಆಗಿದ್ದರೆ ಉಪ್ಪನ್ನು ಮತ್ತೆ ಇವಾಗಲೇ ಆ್ಯಡ್ ಮಾಡ್ಕೊಳ್ಳಿ. ಖಾರ ಕಮ್ಮಿ ಅನಿಸಿದರೆ ನೀವು ಬೇಕಾದರೆ ಖಾರದ ಪುಡಿಯನ್ನು ಹಾಕ್ಬೋದು. ಅದು ಕರೆಕ್ಟ್ ಇರ್ತದೆ. 4 ಹಸಿಮೆಣಸು ಕರೆಕ್ಟಾಗಿರ್ತದೆ, ಖಾರ ಕಮ್ಮಿ ಆಗೋದಿಲ್ಲ. ಹಾಗೆ ನಾವು ಕಾಳು ಮೆಣಸನ್ನು ಬಳಸಿರೋದ್ರಿಂದ ಕಮ್ಮಿ ಆಗೋದಿಲ್ಲ. ಇವಾಗ ನೀವು ಟೇಸ್ಟ್ ನೋಡ್ಕೊಳ್ಳಿ ಉಪ್ಪು ಖಾರ ಹೇಗೆ ಅಂತೇಳಿ. ನೋಡಿ, ಒಂದು ಕುದಿ ಬರಲಿ. ಅದು ಒಂದು ಕುದಿ ಬಂದ ನಂತರ ಕುಕ್ಕರ್ನ ಮುಚ್ಚಳ ಮುಚ್ಚಿ ವಿಸಲ್ ಹಾಕಿ 3 ವಿಸಲ್ ಕೂಗಿಸಿ. ತಣ್ಣಗಾದ್ಮೇಲೆ ಕುಕ್ಕರ್ ತಣ್ಣಗಾದ್ಮೇಲೆ ನೋಡಿ ಮೆಂತ್ಯ ಸೊಪ್ಪಿನ ಬಾತ್ ಎಷ್ಟು ಟೇಸ್ಟಿಯಾಗಿ ಚೆನ್ನಾಗಿ ಬಂದಿರುತ್ತೆ. ಇದಕ್ಕೇನು ನಾವು ಕೊತ್ತಂಬರಿ ಸೊಪ್ಪು ಹಾಕಬೇಕಂತೇನಿಲ್ಲ, ಹೀಗೆ ಇದ್ದರೆ ಸಾಕು. ಮೆಂತ್ಯ ಸೊಪ್ಪಿನ ಬಾತಲ್ಲ, ನೋಡಿ ಟೇಸ್ಟಿಯಾಗಿ ಬರ್ತದೆ. ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರ್ತದೆ. ಥ್ಯಾಂಕ್ ಯು ನನ್ನ ವಿಡಿಯೋ ನೋಡಿದ್ದಕ್ಕೆ. ನಮಸ್ತೆ.